ನಮಸ್ಕಾರ. ಜಯವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಏನು ನೋಡೋಣ ಅಂದರೆ 3 ದಿನದಲ್ಲಿ ನೀವು ಏನು ತಿಳ್ಕೊಂಡಿರ್ತೀರೋ ಅದು ನಡೆದೇ ತಿರುತ್ತೆ ಅನ್ನೋ ರೀತಿ ಒಂದು ಮ್ಯಾಜಿಕ್ ರೀತಿ ಕೆಲಸ ಆಗುತ್ತೆ. ಅದು ಏನು, ಹೇಗೆ ಮಾಡಬೇಕು ಎಲ್ಲದರ ಪೂರ್ತಿ ವಿವರಣೆಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ದಯವಿಟ್ಟು ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ. ಹಾಗಾದರೆ ನೋಡೋಣ ಏನು ಮಾಡಬೇಕು ಅಂತ. ಯಾರಿಗೆ ತುಂಬ ಕಷ್ಟದಲ್ಲಿದ್ದೀರೋ, ಯಾರು ತಡೆಯಲು ಸಾಧ್ಯವಿಲ್ಲದಷ್ಟು ಬಾಧೆಯಲ್ಲಿದ್ದೀರೋ, ಈ ಪರಿಸ್ಥಿತಿಯಿಂದ ನಾನು ಆಚೆ ಬಂದೇ ಬರಬೇಕು ಅಂತ ಯಾರು ಗೊಂದಲದಲ್ಲಿ ಒಳಗಾಗಿ ನರಳ್ತಾ ಇದ್ದೀರೋ ಅಂಥವ್ರಿಗಾಗಿ ಈ ವಿಡಿಯೋ. ಇದನ್ನು ನೀವು ಯಾವಾಗ ಸ್ಟಾರ್ಟ್ ಮಾಡಬೇಕು ಅನ್ನೋದಾದರೆ ಮಂಗಳವಾರ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಂದರೆ 3 ದಿನಗಳ ಕಾಲ ಇದನ್ನು ನೀವು ಮಾಡಬೇಕು ಈ ಪ್ರೊಸೀಜರನ್ನು. ಈ 3 ದಿನ ಯಾವಾಗ ಅಂದರೆ ಮಂಗಳವಾರ, ಬುಧವಾರ, ಗುರುವಾರ ಈ 3 ದಿನಗಳು ಸಹ ನೀವು ಮಾಡಬೇಕಾಗುತ್ತೆ. ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗುತ್ತೆ. ಬೇರೆ ಯಾವ ಸಮಯದಲ್ಲೂ ಇದನ್ನು ಮಾಡೋ ಹಾಗಿಲ್ಲ. ಬ್ರಾಹ್ಮಿ ಮುಹೂರ್ತನೇ ಅತಿ ಶ್ರೇಷ್ಠವಾದ ಸಮಯ ಅಂತ ನಾನು ಬೇರೆ ಪೂಜೆಗಳಿಗೂ ಹೇಳ್ತಾ ಇರ್ತೀನಿ. ಈ ಸಮಯದಲ್ಲಿ ನೀವು ಮಾಡಬೇಕಾಗುತ್ತೆ. ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬ್ರಾಹ್ಮಿ ಮುಹೂರ್ತ ಯಾವಾಗ ಅಂತ 3:45 5:45ವರೆಗೂ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಈ ಸಮಯದಲ್ಲಿ ನೀವು ಇದನ್ನು ಮಾಡಬೇಕು. ಮತ್ತು ಇದಕ್ಕೆ ಯಾವ ಪ್ರೊಸೀಜರು ಇಲ್ಲ. ಆವಾಗ ಅಷ್ಟೊತ್ತಲ್ಲಿ ನಾವು ಹೇಗೆದ್ದು ಸ್ನಾನ ಮಾಡಿ ಹೇಗೆ ಮಾಡೋದು ಈ ಥರ ಏನೂ ಇಲ್ಲ. ನೀವು ಎದ್ದು ನಿಮ್ಮ ಕೈಕಾಲು ಮುಖವನ್ನು ಶುದ್ಧವಾಗಿ ತೊಳ್ಕೊಂಡು ಒಂದು ಪ್ರಶಾಂತವಾದ ಜಾಗದಲ್ಲಿ ಕುಳಿತುಕೊಳ್ಳಿ. ಆ ಜಾಗದಲ್ಲಿ ಕುಳಿತು ನೀವು ನಿಮ್ಮ 2 ಕೈಗಳನ್ನು ನಾನು ಈಗ ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಚಾಚಬೇಕು. ಆ ಅಂಗೈ ಬಂದು ಮೇಲೆ ಆಕಾಶವನ್ನು ನೋಡುವ ರೀತಿ ನೀವು ಚಾಚಿ 2 ಕೈಗಳನ್ನು ನಾನು ಈಗ ನಿಮಗೆ ತಿಳಿಸುವ ಮಂತ್ರವನ್ನು ಕನಿಷ್ಠ ಪಕ್ಷ 5 ನಿಮಿಷಗಳ ಕಾಲ ಆದರೂ ನೀವು ಇದನ್ನು ಜಪಿಸಬೇಕಾಗುತ್ತೆ. ಮಂತ್ರ ಈ ರೀತಿ ಇದೆ ನೋಡಿ. ಶ್ರೀ ಬ್ರಹ್ಮವೈವರ್ತ ಶ್ರೀ ಭೂಲೋಕಮಯಿ ನಮಃ. ಶ್ರೀ ಬ್ರಹ್ಮವೈವರ್ತ ಶ್ರೀ ಭೂಲೋಕಮಯಿ ನಮಃ. ಇದನ್ನು ಡಿಸ್ಪ್ಲೇ ಮೇಲೆ ಸಹ ಹಾಕಿದ್ದೀನಿ, ನೋಡಿ ಹೇಳಿ. ಅತಿ ಶಕ್ತಿಶಾಲಿ ಮಂತ್ರ ಅಂತಲೇ ಹೇಳ್ಬೋದು. ಈ ಮಂತ್ರವನ್ನು ಅದು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವಾಗ ಅತಿ ಶಕ್ತಿಶಾಲಿಯಾಗಿ ನಿಮ್ಮ ಕೋರಿಕೆ ಏನೇ ಇದ್ದರೂ ಅದನ್ನು ನೆರವೇರಿಸುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಶಕ್ತಿಯುಳ್ಳ ಮಂತ್ರ ಮತ್ತು ಸಮಯ ಆಗಿರುತ್ತೆ. ನಾನು ತಿಳಿಸಿರುವ ಹಾಗೆ ನಿಮ್ಮ 2 ಕೈಗಳನ್ನು ನೆಟ್ಟಗೆ ಚಾಚಿ ಕುಳಿತು ಪ್ರಶಾಂತವಾದ ಸ್ಥಳದಲ್ಲಿ ಆ 2 ಅಂಗೈಯನ್ನು ನೀವು ಆಕಾಶವನ್ನು ನೋಡುವ ರೀತಿ ಚಾಚಿ ಈ ಮಂತ್ರವನ್ನು 5 ನಿಮಿಷ ನೀವು ಹೇಳಬೇಕು. ಖಂಡಿತವಾಗಿ 5 ನಿಮಿಷ ನೀವು ಹೇಳಬೇಕು. ಇನ್ನೂ ಜಾಸ್ತಿ ಹೊತ್ತು ಹೇಳ್ತೀವಂದರೂ ಅದು ನಿಮಗೆ ಸೇರಿದ್ದು. ಆದರೆ 5 ನಿಮಿಷಗಳ ಕಾಲ ಅಂತೂ ಖಂಡಿತವಾಗಿ ಹೇಳಬೇಕು. ಹೀಗೆ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಕೋರಿಕೆ ಏನೇ ಇದ್ದರೂ ನೀವು ನಿಮ್ಮ ಕೋರಿಕೆಯನ್ನು ಬೇಡಿ ಈ ಮಂತ್ರವನ್ನು ಹೇಳಿಕೊಳ್ಳೋದ್ರಿಂದ ಖಂಡಿತವಾಗಿ ಅದು ನೆರವೇರೇ ತೀರುತ್ತೆ. 3 ದಿನಗಳ ಕಾಲ ಇದನ್ನು ಮಿಸ್ ಮಾಡದೆ ಅದೇ ಸಮಯ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಇದನ್ನು ಮಾಡಬೇಕು. ನಾನು ಹೇಳಿರುವ ಪ್ರೊಸೀಜರ್ ರೀತಿಯೇ ನೀವು ಮಾಡಬೇಕಾಗುತ್ತೆ. ಇನ್ನೊಂದು ವಿಷಯ ಏನು ಅಂದರೆ ಈ ಮಂತ್ರವನ್ನು ನೀವು ಹೇಳ್ಕೊಳ್ಳುವಾಗ ನಿಮ್ಮ ಮುಖದಲ್ಲಿ ನಗು ಮುಖ ಇರಬೇಕಾಗುತ್ತೆ. ಅಂದರೆ ನೀವು ಎಂತಹ ಸಂಕಷ್ಟದಲ್ಲಿದ್ದರೂ ಸರಿ, ಏನೇ ನೋವಿನಲ್ಲಿ ಇದ್ದರೂ ಸರಿ, ಅದರಿಂದ ನಾನು ಆಚೆ ಬಂದಿದ್ದೀನಿ, ಅದು ಸರಿ ಹೋಗಿದೆ, ನನಗೆ ಈ ಕೆಲಸ ಆಗಿದೆ, ಇದು ಬರೋದು ಬಂದಿದೆ, ಈ ರೀತಿ ಪಾಸಿಟಿವ್ ಆಗಿ ನೀವು ಆಗಿದೆ ಅನ್ನುವ ರೀತಿ ನಿಮಗೆ ನೀವೇ ಅದನ್ನು ಭಾವಿಸ್ಕೊಂಡು ನಿಮ್ಮ ಮುಖದಲ್ಲಿ ಆ ಸಂತೋಷ ಅನ್ನೋದು ಇರಬೇಕಾಗುತ್ತೆ. ಯಾವ ದುಃಖದಿಂದನೂ ಸಹ ಈ ಸಮಯದಲ್ಲಿ ನೀವು ಅದನ್ನು ಮಾಡಬೇಡಿ. ಸಂತೋಷದಿಂದ ಈ ಸಮಯದಲ್ಲಿ ನೀವು ಈ ಮಂತ್ರವನ್ನು ಹೇಳುವಾಗ ಎಲ್ಲವೂ ಸಹ ನಿಮಗೆ ಕೈಗೂಡುತ್ತೆ. ಹೀಗೆ ಮಾಡಿಕೊಳ್ಬೇಕು. ಹೀಗೆ ನೀವು ಮಾಡಿ ನಿಮ್ಮ ಕೋರಿಕೆ ತೀರದ ಮೇಲೆ ಮತ್ತೆ ನೀವು ಇನ್ನೊಂದು ವಾರ ಇನ್ನೇನಾದರೂ ನಿಮ್ಮ ಪ್ರಾಬ್ಲಮ್ಮು ಏನೇ ಇರಲಿ ಅದನ್ನು ಮತ್ತೆ ಇದೇ ಪ್ರೊಸೀಜರ್ ರೀತಿ ನೀವು ಮಾಡ್ಕೊಂಡು ಹೋಗಬೇಕು. ನಾಳೆ ಆದರೆ ನಾಳೆ ಮಾಡಿ, ಇಲ್ಲಾಂದರೆ ನೆಕ್ಸ್ಟ್ ವೀಕಿಂದ ನೀವು ಮಾಡಿ. ಒಂದು ಕೋರಿಕೆ ನೆರವೇರಿದ ಮೇಲೆ ಮತ್ತೊಂದು ಕೋರಿಕೆಗೆ ಮತ್ತೊಂದು ವಾರ, ಈ ರೀತಿ ನಿಮ್ಮ ಏನೇ ಪ್ರಾಬ್ಲಮ್ ಇರಲಿ, ಎಂಥದೇ ಏನೇ ಸಂಕಷ್ಟಗಳಿದ್ರೂ ಸಹ ನೀವು ಈ ಪ್ರೊಸೀಜರನ್ನು ಫಾಲೋ ಮಾಡಿಕೊಂಡು ಈ ಮಂತ್ರವನ್ನು ಹೇಳ್ಕೊಂಡು ಹೀಗೆ ಹೋಗ್ಬೋದು. ಇನ್ನೊಂದು
ಈ ಮುಹೂರ್ತ ಸಮಯದಲ್ಲಿ ದೈವಶಕ್ತಿ ಅಧಿಕವಾಗಿ ಇರುತ್ತೆ. ಆ ಸಮಯ ಅದಕ್ಕೋಸ್ಕರನೇ ತುಂಬ ಪವರ್ಫುಲ್ ಅಂತಲೇ ಹೇಳ್ತಾರೆ. ಆ ಸಮಯದಲ್ಲಿ ನೀವು ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಕುಲದೈವ ಮತ್ತು ಇಷ್ಟದೈವ ಪಂಚಭೂತಗಳ ಎಲ್ಲದರ ಶಕ್ತಿ ಮತ್ತು ಆಶೀರ್ವಾದ ಖಂಡಿತವಾಗಿ ನಿಮಗೆ ಸಿಗುತ್ತೆ. ಯಾರು ಈ ಸಮಯವನ್ನು ಈ ದಿನಗಳನ್ನು ಮಿಸ್ ಮಾಡ್ಕೊಳ್ಬೇಡಿ. ನಾನು ಹೇಳಿರುವ ರೀತಿ ಈ ಪ್ರೊಸೀಜರನ್ನು ಫಾಲೋ ಮಾಡಿ ನಿಮ್ಮ ಕಷ್ಟಗಳು ತೊಂದರೆಗಳಿಂದ ಹೊರಗೆ ಬರ್ತೀರಾ ಅಂತ ಹೇಳ್ತಾ, ನಂಬಿಕೆ ಇಲ್ಲಿ ತುಂಬ ಮುಖ್ಯ. ಇದಕ್ಕೆ ಯಾವ ಪೂಜೆ ಇಲ್ಲ, ಯಾವ ರೂಲ್ಸ್ ರೆಗ್ಯುಲೇಷನ್ಸ್ ಏನೂ ಇಲ್ಲ. ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿಮ್ಮ ಕೈಕಾಲು ಮುಖವನ್ನು ಶುದ್ಧಿ ಮಾಡಿಕೊಂಡು ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕೂತ್ಕೊಂಡು ನಾನು ಹೇಳಿದ ರೀತಿ ಎಲ್ಲ ಪ್ರೊಸೀಜರನ್ನು ಫಾಲೋ ಮಾಡಿ ಈ ಮಂತ್ರವನ್ನು ಹೇಳಿ ನಿಮ್ಮ ಎಲ್ಲ ಕೋರಿಕೆಗಳು ನೆರವೇರಲಿ ಅಂತ ತಾಯಿ ವಾರಾಹಿಯಲ್ಲಿ ಪ್ರಾರ್ಥಿಸುತ್ತಾ, ಜೈ ವಾರಾಹಿ, ಶ್ರೀ ಮಾತ್ರೆಯೇ ನಮಃ.